ತುಂಬ ಚಾಲೆಂಜಿಂಗ್ ಅನಿಸಿದಂಥ ದೃಶ್ಯ ಯಾವುದು? ಆ ಥರದ್ದೊಂದು ಅಚೀವ್ ಮಾಡೋಕ್ಕೆ ಒಂದು ನಗಿಸ್ಬೇಕು ಅಥವಾ ಥಿಯೇಟ್ರ್ನಲ್ಲಿ ಬೇರೆ ಒಂದು ಎಲಿವೇಶನ್ ಕೊಡುವಂಥ ಸೀನ್ ಆಗಿರುತ್ತೆ. ಯಾವ ದೃಶ್ಯ ಅದು? ಯಾವ್ದು ರೈಟಿಂಗಲ್ಲಿ ಭಾಳ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನಿಸಿತ್ತು? ಈಗ ತರಲೆ ಸೀನ್ಗಳಿದ್ವು, ಅದಕ್ಕೊಂದು ತರಲೆ ಬರ್ಕೊಂಡು ಹೋಗ್ಬಿಟ್ವಿ. ಬಟ್ ಇದರಲ್ಲಿ ರಾಜಕೀಯದ್ದು ಬರುತ್ತೆ. ಆಮೇಲೆ ಎಷ್ಟೋ ವಿಷಯಗಳನ್ನ ಸಾಧು ಸರ್ ಮೂಲಕ, ಅಂದರೆ ವಂಶ ಪಾರಂಪರ್ಯದಿಂದ ಬರ್ತಾ ಇರೋ ಒಂದು ರಾಜಕೀಯದ ಇದನ್ನು ನೆಪೋಟಿಸಮ್ ಅನ್ನೋ ಥರದ್ದು ಮೂಲಕ ಅವರು ವ್ಯಂಗ್ಯವಾಗಿ ಹೇಳ್ತಾರೆ. ಕೆಲವೊಂದು ತುಂಬ ಟಫ್ ಅನ್ನಿಸ್ತು. ತರಲೆ ಬರೆದ್ಬಿಡ್ತೀವಿ, ಅದು ಕರೆಕ್ಟಾಗಿರೋ ಆರ್ಟಿಸ್ಟ್ಗಳು ಸಿಗ್ತಾರೆ. ಬಟ್ ಇದರಲ್ಲಿ ಸಪ್ತಪದಿ ಇದೊಂದು ಸೀನ್ ಇದೆ. ಅಂದರೆ ಈ ರಚಿತಾ ರಾಮು ಮತ್ತು ನೀನಾಸಂ ಸತೀಶ್ ಅವರು ಸಪ್ತಪದಿ ಅಂದರೆ ಏನು, ಅದರ ಪ್ರಕಾರ ನೀವು ಹೆಂಗೆ ಜರ್ನಿ ಮಾಡಬೇಕು ಅನ್ನೋದೊಂದು ಬರುತ್ತೆ. ಅದು ರಿಚಿತಾ ರಾಮ್ ಅವರು ಅವ್ರ ಆ್ಯಂಗಲಲ್ಲಿ ಒಂದು ಬರಿಬೇಕು. ಆಮೇಲೆ ಸತೀಶ್ ಅವರು ಸಿದ್ಧ ಕ್ಯಾರೆಕ್ಟ್ರು ಅವ್ರ ಆ್ಯಂಗಲಲ್ಲಿ ಹೇಳ್ತಾರೆ. ನನಗದೆಲ್ಲ ಗೊತ್ತಿಲ್ಲ, ಆದರೆ ನಾನು ಹೇಳೋ ಸಪ್ತಪದಿ ಒಂದಿದೆ ಅಂದ್ಬಿಟ್ಟು ಒಂದು ಹೇಳಿ ಹೆಜ್ಜೆಗಳ ಬಗ್ಗೆ ಹೇಳ್ತಾರೆ. ಅದೊಂದು ಸ್ವಲ್ಪ ಟಫ್ ಅನಿಸ್ತು. ಈ ಸಿನಿಮಾದ ಬ್ಯೂಟಿನೇ ಅಂತಂದರೆ, ಅಂದರೆ ಕತೆ ಒಳಗಡೆ ಅಂದರೆ ಮೇಲ್ನೋಟಕ್ಕೆ ಒಂದು ಒಂದು ಕಾಮಿಡಿ ಸಿನಿಮಾ ಅಂತ ಅನಿಸಿದ್ರು ಕೂಡ ವಿಚಾರಗಳು ಬೇರೆ ಇದೆ. ಅಂದರೆ ಹಳ್ಳಿ ರಾಜಕೀಯ ಹೇಳ್ತೀರಾ, ಅಲ್ಲೊಂದು ವೈರತ್ವದ ಒಂದು ಕತೆ ಇರುತ್ತೆ. ಅದರಾಚೆಗೆ ಒಂದು ಸ್ವಚ್ಛ ಗ್ರಾಮೀಣ ಭಾಗದ ಒಂದು ಹಳ್ಳಿ ಸ್ವಚ್ಛತೆ ಬಗ್ಗೆ ಒಂದಷ್ಟು ಹೇಳ್ತೀರಾ. ಇದೆಲ್ಲವನ್ನು ಕೊಲಾಬ್ ಮಾಡೋದಿದೆಯಲ್ಲ, ರೈಟಿಂಗ್ ಮಾಡೋದಿಲ್ಲ, ಅದು ಭಾಳ ಕಷ್ಟ ಅನ್ಸಲ್ವಾ? ಹೌದಲ್ವಾ? ಈಗ ನಾವು ಯಾವಾಗಲೂ ಈ ವಿಚಾರದಲ್ಲಿ ಬರೀ ಮೇಲ್ನೋಟಕ್ಕೆ ಅದೊಂದು ಕಾಮಿಡಿ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಅನ್ನೋದು ಬಿಟ್ಟರೆ ಅದ್ರ ಒಳಗಡೆ ಒಂದಷ್ಟು ಪದರಗಳಿದ್ದಾವೆ. ಅಂದರೆ ಸ್ನೇಹನ ಹೇಳ್ತೀವಿ. ಒಂದು ಈಗ ಗಂಡ ಹೆಂಡತಿ ಇವ್ರದ್ದು ಬಂದಾಗ, ರಚಿತಾ ರಾಮ ಮತ್ತು ನೀನಾಸಂ ಸತೀಶ್ ಸರ್ ಬಂದಾಗ, ಸಿದ್ಧನ ಪಾತ್ರ ಬಂದಾಗ, ಸಪ್ತಪದಿನ ಇಬ್ಬರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಅನ್ನೋದು ಹೇಳ್ತಾರೆ. ಅಮ್ಮ ಮಗನ ಬಗ್ಗೆ ಹೇಳ್ತಾಳೆ. ಅಂದರೆ ನೀನು ಹಿಂಗೆ ಕಾಣಿಸ್ಕೋಬೇಕು ಕಣೋ, ಸೋಂಬೇರಿತನನೇ ಅಲ್ಲ ಅಂತ. ಮತ್ತು ನಮ್ಮ ಕಿರಣ್ ನಾಯಕರದ್ದು ಒಂದು ಪಾತ್ರ ಬರುತ್ತೆ, ಸ್ನೇಹದ್ದು. ಇದು ಬಡತನ ದುಡ್ಕೊಂಡು ತಿನ್ನೋದು ಕಲಿಸಿದ್ರೆ, ಸಿರಿತನ ಕಿತ್ಕೊಂಡು ತಿನ್ನೋದು ಕಲಿಸುತ್ತೆ. ಆದರೆ ಗೆಳೆತನ ಒಂದೇ ಕಣೋ, ಹಂಚ್ಕೊಂಡು ತಿನ್ನೋದು ಕಲಿಸೋದು ಅಂತ. ಆ ಸ್ನೇಹದ ಬಗ್ಗೆ ಒಂದು ರಿಪೋರ್ಟ್ ಮಾಡ್ತೀವಿ. ತುಂಬ ಬರುತ್ತೆ. ಆ ಥರದ್ದು ಹೆಣಿತಾ ಹೋದರೆ ಅದು ಇವರು ಹೇಳ್ತಾರೆ, ಯಾರು ನಮ್ಮ ರವಿಶಂಕರ್ MLA ಹೇಳ್ತಾರೆ, ಅಣ್ಣ ನೀನು ಏನೇ ನನ್ನ ಕಣ್ಣಿಗೆ ಫ್ರಾಡಾಗಿ ಕಾಣ್ಬೋದಣ್ಣ, ಹಾಂ ಜನರ ಕಣ್ಣಿಗೆ ಫ್ರಾಡಾಗಿ ಕಾಣ್ಬೋದಣ್ಣ, ಆದರೆ ನನ್ನ ಕಣ್ಣಿಗೆ ಗಾಡಣ್ಣ ನೀನು ಅಂತ. ಆ ಥರದ್ದು ಒಂದು ಇದು. ಅಂದರೆ ಏನೇ ನಿಮಗೆ ಪ್ರಾಸ ಬರ್ಬೋದು, ಬಟ್ ಅದ್ರ ಓಪನ್ ಮಾಡಿ ಇಟ್ಟಾಗ ಹೌದು ಒಬ್ಬ MLA ಭ್ರಷ್ಟ, ಅವನು ಜನರಿಗೆ ಫ್ರಾಡ್ ಆಗಿರ್ಬೋದು, ಆದರೆ ಇವನು ಭ್ರಷ್ಟನ್ಗೆ ಇನ್ನೊಬ್ಬ ಅವನ ಗಾಡೆ. ಆ ಥರದ್ದು ಒಂದು ಇದು ಬರುತ್ತೆ. ಆ ಥರದ್ದೆಲ್ಲ ತುಂಬ ಚೆನ್ನಾಗಾಗಿದೆ ಸರ್. ಮೊದಲ ಭಾಗದ ಒಂದು ಸಕ್ಸಸ್ಸನ್ನು ಕಣ್ಣೆದ್ರು ನೋಡಿದ್ರಿ, ಈಗ ಮತ್ತೆ ಎರಡನೇ ಭಾಗ ಕೂಡ ಅದೇ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಪಡ್ಕೋತಾ ಇರೋದು. ನೆನ್ನೆ ಅಷ್ಟು ಹೇಳಿದ್ರಿ, ಅಂದರೆ ಥಿಯೇಟ್ರಿಗೆ ಮುಂದೆ ಹೋಗಿದೆ, ಒಂದು 90% ಫಿಲ್ ಆಗಿದೆ ಅಂತ. ಇಂಥ ಸಂದರ್ಭದಲ್ಲಿ ಜನ ಪ್ರೀತಿಯಿಂದ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಸಕ್ಸಸ್ ಹೇಗೆ ಆಗ್ತಾ ಇದೆ ಸರ್ ಅಂತ? ಈಗ ನಾವು ಯಾವಾಗಲೂ ಹೇಳ್ತಿರ್ತೀವಿ, ಈ ಸಿಂಗಲ್ ಥಿಯೇಟರ್ಸು ಈಗ ಹೌದು ಮಾಲಲ್ಲಿ ನಿನಗೊಂದು 4 ಸಿನಿಮಾ ಬರುತ್ತೆ. ಅದನ್ನು ಗ್ಲೋಬಲ್ ಸಿನಿಮಾಸು, ಪ್ಯಾನ್ ಇಂಡಿಯಾ ಸಿನಿಮಾಸು ಈ ಥರದ ಹಂಚ್ಕೋತಾರೆ. ಬಟ್ ಸಿಂಗಲ್, ಈಗ ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ಅಂತ ಹೇಳಿದಾಗ ಎಲ್ಲ ನಮ್ಮ ಸರ್ಕಲಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ, ಇನ್ನೊಂದು ಸರ್ಕಲಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ. ಮಗ ಮಲಯಾಳಮಲ್ಲಿ ಇದು ಬಂದಿದೆಯಂತೆ, ತೆಲುಗುನಲ್ಲಿ ಅದು ಬಂದಿದೆಯಂತೆ, ತಮಿಳಲ್ಲಿ ಇದು ಬಂದಿದೆಯಂತೆ. ಬಟ್ ಅದು ಯಾವ ಸಿನಿಮಾಗಳು ಸಿಂಗಲ್ ಟ್ಯಾಕೆಸ್ ಮುಟ್ಟಲ್ಲ. ನಿಮ್ಗೆ OTTಲಿ ಟಚ್ ಆಗುತ್ತೆ, OTTಲಿ ರೀಚ್ ಆಗುತ್ತೆ, ಹೊರಟೋಗ್ತವೆ. ಮಾಲಲ್ಲಿ ರೀಚ್ ಆಗ್ತವೆ, ಹೊರಟೋಗ್ತವೆ. ಬಟ್ ಸಿಂಗಲ್ ಥಿಯೇಟ್ರಿಗೆ ಅಂದಾಗ ನಮಗೆ ಅಯೋಗ್ಯ ಥರದ ಸಿನಿಮಾ ಬೇಕು, ಮುಂದೆ ಬರ್ತಿರೋ ಟಾಕ್ಸಿಕ್ ಥರದ ಸಿನಿಮಾ ಬೇಕು, ನಮ್ಮ ಸಿಟಿ ಲೈಟ್ಸ್ ಥರದ ಸಿನಿಮಾ ಬೇಕು. ನಿಮಗೆ ಎಲ್ಲ ಕಡೆನೂ ಒಗ್ಗಬೇಕಲ್ಲ. ಮತ್ತು ಹೌದು, ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ ಅಂದರೆ, ಬ್ಯಾಂಗ್ಳೂರಲ್ಲಿ ಮಾಲ್ಗೆ ಹೋಗ್ತೀವಿ ಅಂದರೆ ಅಲ್ಲೊಂದು 12 ಸ್ಕ್ರೀನ್ ಇರುತ್ತೆ. ಅದನ್ನು ಬಿಟ್ಟು ಯಾವುದೋ ಒಂದು ಬೇರೆ ಊರಿಗೆ ಹೋಗ್ತೀವಿ ಅಂದರೆ ಅಲ್ಲೊಂದು ಸಿಂಗಲ್ ಥಿಯೇಟ್ರ್ ಇರುತ್ತೆ, ಅಲ್ಲೊಂದು ಪಾರ್ಕಿಂಗ್ ನಡೀತಿರುತ್ತೆ, ಅಲ್ಲೊಂದು ಥಿಯೇಟ್ರ್ ನಡಿಬೇಕು. ಮತ್ತು ಅದೊಂದು ಸಂಪ್ರದಾಯ ನಮಗೆ. ಬೆಳ್ಳಿ ತೆರೆ ಅನ್ನೋದು ಅದನ್ನು ನಾವು ಸಣ್ಣ ವಯಸ್ಸಿಂದ ನೋಡಿಕೊಂಡು ಬಂದಿರೋವಂಥವ್ರು. ಆ ಥರ ಸಿನಿಮಾ ಪ್ರೀತಿ ಇಟ್ಕೊಂಡು ಕೋಟ್ಯಾಂತರ ಜನ ಇದ್ದಾರೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ನಮ್ಮ ಕನ್ನಡ ಸಿನಿಮಾ ಅಂತ ಹೋಗಿ ನೋಡೋದಿದೆ. ಸೊ ಅದಕ್ಕೆ ಸಿಂಗಲ್ ಸ್ಕ್ರೀನ್ಸ್ಗೆ ತುಂಬ ಸಿನಿಮಾಗಳು ಬೇಕು. ಅದನ್ನು ನಂಬ್ಕೊಂಡು ಡಿಸ್ಟ್ರಿಬ್ಯೂಷನ್ ಅಂತೆ ತುಂಬ ಇವರು ಕೆಲಸ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅಯೋಗ್ಯ ಥರದ ಸಿನಿಮಾಗಳು
ಯಾವ್ದು ಮತ್ತು ಅಯೋಗ್ಯಂದು ಇನ್ನೊಂದು ಖುಷಿ ವಿಚಾರ ಅಂದರೆ ಎಲ್ಲೂ ಅನುಕಂಪ ಗೆಟ್ಸ್ಕೊಳ್ಳಿಲ್ಲ. ಅದೊಂದು ತುಂಬ ನೇರವಾಗಿ ಮನೋರಂಜನೆ ಕೊಟ್ಟಿದ್ದೀವಿ, ನೀವು ನೋಡಿ ಅನ್ನೋ ಥರದ್ದು. ನೀವು ನೋಡಿರ್ತೀರ ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ ರಚಿತಾರಾಮ್ ಮೇಡಮ್ ಘಂಟಾಘೋಷವಾಗಿ ಹೇಳಿದ್ರು, ಅಂದರೆ ವಾರ್ನಿಂಗ್ ಥರ, ಚೆನ್ನಾಗಿರೋದು ಕೊಟ್ಟರೆ ನೀವು ನೋಡಲ್ವಾ ಅಂತ. ಸೊ ಹಂಗೆ ನೋಡ್ತಾ ಇದ್ದಾರೆ ಸರ್. ಅಂದರೆ MMCH ಭಾಗದಲ್ಲಿ ಸಿನಿಮಾಗೆ ಒಂದೊಳ್ಳೆ ಎಕ್ಸ್ಟ್ರಾರ್ಡಿನರಿ ಒಂದು ರಿಪೋರ್ಟ್ ಬರ್ತಾ ಇರೋದು. ನಿನ್ನೆ ಅಷ್ಟೇ ಎಲ್ಲ ಮಂಡ್ಯ ಮೈಸೂರು ಕಡೆ ಎಲ್ಲ ಇಡೀ ಚಿತ್ರತಂಡ ಹೋಗಿ ಬಂದಿದ್ದಾರೆ. ಹೇಗಿದೆ ಅಂತ ಸರ್ ರೆಸ್ಪಾನ್ಸ್ ಅವ್ರು ನೋಡಿದಂತೆ? ಮಂಡ್ಯ ಮೈಸೂರು ಮತ್ತು ಒಂದಷ್ಟು ಮಫ್ಷಿಯಲ್ ಅಂತೀವಿ, ಅಂದರೆ ಗ್ರಾಮೀಣ ಭಾಗದ್ದು, ಟೌನ್ ಲೆವೆಲ್ದು, ಡಿಸ್ಟ್ರಿಕ್ಟ್ಗಳು ಎಲ್ಲ ಕಡೆ ತುಂಬ ಚೆನ್ನಾಗಿ ಸಿಂಗಲ್ ಸ್ಕ್ರೀನ್ಸ್ ಇದೆ. ಮತ್ತು ಬ್ಯಾಂಗ್ಳೂರಲ್ಲೂ ಅಷ್ಟೇ ಏನು ನಮ್ಮ ಸೆಂಟರ್ಸ್ ಇದ್ದಾವೆ, ಮಿರಾಜು, ವೀರೇಶು, ನರ್ತಕಿ ಎಲ್ಲ ಕಡೆನೂ ವೀಕ್ ಡೇಸಲ್ಲೂ ಚೆನ್ನಾಗಿ ರಿಪೋರ್ಟ್ ಇದೆ. ನಮಗೆ ಕಳಿಸ್ತಿರ್ತಾರೆ ನಿರ್ದೇಶಕರು ಮತ್ತು ಡಿಸ್ಟ್ರಿಬ್ಯೂಟರ್ಸು ಎಲ್ಲ. ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಿರೋದು KVN ಸಂಸ್ಥೆ, ಅವ್ರಿಗೂ ಒಂದು ಇದಿದೆ, ಅಂದರೆ ದೊಡ್ಡ ಮಟ್ಟದ ಸಿನಿಮಾ ಮಾಡಬೇಕು. ದೊಡ್ಡ ಮಟ್ಟದ ಸಿನಿಮಾಗಳು ಅವರು ಪ್ರೊಡಕ್ಷನ್ ಮಾಡ್ತಿರ್ತಾರೆ, ಬಟ್ ಅಯೋಗ್ಯ ಥರದ್ದು ಸಿನಿಮಾಗಳನ್ನೂ ನಿಲ್ಲಿಸಬೇಕು. ಅಂದರೆ ಒಂದು ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ವಿಭಾಗದಲ್ಲೂ ನಿರ್ಮಾಣ ವಿಭಾಗದಲ್ಲೂ ಮತ್ತು ಹೊಸ ಕಥೆಗಳು ಕೇಳಿಕೊಂಡು ಅವರು ಎಲ್ಲ ರೀತಿಯಲ್ಲೂ ಬಂದಿದ್ದಾರೆ. ನಮಗೂ ನಮ್ಮ ಸಂಸ್ಥೆಗಳು ಅನಿಸ್ತವೆ, ಕನ್ನಡಿಗರ ಸಂಸ್ಥೆಗಳು ಅಂದಾಗ ಒಂದು ಹೊಂಬಾಳೆ, KVN, ರಾಕ್ ಲೈನು ನಮ್ಮ ಸಂಸ್ಥೆಗಳು.